9 PKPS ಗೋಕಾಕ್ ತಾಲೂಕಿನಲ್ಲಿ ಏನದಾವಲ್ಲ, ಇವು ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಯಾವಾಗ ಅದನ್ನ ಎಸ್ಟಾಬ್ಲಿಷ್ ಮಾಡುವಾಗ ತಮ್ಮ ಬೇನಾಮಿ ಹಣವನ್ನ ಈ PKPS ರೆಡಿ ಮಾಡಿ ತಮ್ಮ ಬೇನಾಮಿಯನ ಹಣವನ್ನ ಹೋಗಿ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯಲ್ಲಿ ಅದು ಇನ್ವೆಸ್ಟ್ ಮಾಡಿದ್ರು. ಸುಮಾರು 8% ಶೇರ್ ಇನ್ನೂ ಡಾಕ್ಯುಮೆಂಟ್ ಒಳಗ ಹಳಿ ಡಾಕ್ಯುಮೆಂಟ್ ತೆಗೆದು ನೋಡಿದ್ರೆ ಈ PKPS ಹೆಸರ್ಲಿದಾವ. ಮತ್ತೆ ಇವತ್ತು ಗೋಕಾಕ್ನಲ್ಲಿ ಆ ಲಿಸ್ಟ್ ಮೋಸ್ಟ್ಲಿ ಸೋಷಿಯಲ್ ಮೀಡಿಯಾದಾಗ ಬಿಟ್ಟಿದ್ದೀನಿ. ಆ ಲಿಸ್ಟ್ನಾಗ ಊರಾಗ ಅವ್ರಿಗೆ ಗೊತ್ತೇ ಇಲ್ಲ ಇಂಥ PKPS ಅದಾವ ಅಂತ ಹೇಳಿ. ಇನ್ನೂವರೆಗೂ ಯಾರೂ ಸಾಲ ಕೊಡ್ತಾ ಇಲ್ಲ. ಮತ್ತು ಅದ್ರ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ ಎಂಕ್ವೈರಿ ಇದಾವೆ. ಹಿಂಗಿದ್ದಾಗ ನಾವು DCC ಬ್ಯಾಂಕಿಗೆ ಅದ್ರ ಬಗ್ಗೆ ಪತ್ರ ಬರೆದಿವಿ. ಇವೇನು ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ರಿ ಅಂತ ಹೇಳಿ. ಇನ್ನೂವರೆಗೂ DCC ಬ್ಯಾಂಕ್ನವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ. ಸುಮಾರು 9 PKPS ಬ್ಯಾಂಕ್ಗಳು ಇಲ್ಲ, ನಮಗ್ ಕಂಡು ಬಂದಿದ್ದು ಗೋಕಾಕ್ನಲ್ಲಿ PKPS ಕಂಡು ಬಂದಿದ್ದು. ಇವನ್ನ ಎಲೆಕ್ಷನ್ ಓಟ್ಗಳನ್ನ ಮಾಡಿ ಗೆಲ್ಲಲಿಕ್ಕೆ ಮಾಡುವಂಥದ್ದು. ಮತ್ತೆ ಇದು ಆಗಲೇ ಹೇಳಿದ್ನಲ್ಲ, ಇದರಲ್ಲಿ ದುಡ್ಡು ಹಾಕಿ, ಯಾಕಂದ್ರೆ ಇದು ಯಾವುದೇ RBI ಗೈಡ್ಲೈನ್ಸ್ ಒಳಗೆ ಬರುವುದಿಲ್ಲ ಆ PKPS ಬ್ಯಾಂಕ್ಗಳು. ಹಿಂಗಾಗಿ ತಮ್ಮ ಬೇನಾಮಿ ಹಣವನ್ನು ಇದ್ರ ಹಾಕಿ ಫ್ಯಾಕ್ಟರಿ ಎಸ್ಟಾಬ್ಲಿಷ್ ಮಾಡೋದು ಬಹಳ ಒಂದು ಸರಳವಾದಂತ ವಿಧಾನ ಆಗಿದೆ. ಯಾವ ರೀತಿ ಮುಂದೆ ಏನ್ ತನಿಖೆ ಆಗ್ಬೇಕಂತ ಇದು ಇಡೀ ತನಿಖೆ ಆಗಿದೆ. ಖರೆ ಯಾಕೆ ಇವರು ಇದನ್ನ ಫರ್ದರ್ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಮತ್ತ ಇದು ನೋಡ್ರಿ, ಹಗರ್ನ ಒಳಗೆ ಹಗರ್ನ ಅಂತಾರೆ ಇದು. ಈಗ ಆಲ್ರೆಡಿ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಇದು NCLT ಹೋಗಿ ಅದನ್ನ ಇನ್ನೊಂದು ಬೇನಾಮಿ ಕಂಪನಿ ಯಾವುದು ನರಸಿಂಹಲಕ್ಷ್ಮಿ ಕಂಪನಿ, ಅದನ್ನ ಮೊನ್ನೆ ಶಾಸಕರು ಅದು ತಪ್ಪು ಹೆಸರು ಕೊಟ್ಟರು. ನರಸಿಂಹಲಕ್ಷ್ಮಿ ಕಂಪನಿ ಇದು ಬೇನಾಮಿ, ಕೇವಲ 6 ತಿಂಗಳಂತ ಕಂಪನಿ. ಆ ತಿಂಗಳಿಗೆ 6 ತಿಂಗಳಂತ ಕಂಪನಿ NCLT ಹೋಗಿ ಈ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಸುಮಾರು 140 ಅಥವಾ 160 ಕೋಟಿ ತಗೊಂಡದ. ಅದನ್ನ ಇವತ್ತು ಬ್ಯಾಂಕ್ನವರು ಕ್ವಶನ್ ಮಾಡಿದ್ರೆ ಅದನ್ನ 330 ಕೋಟಿ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಹೆಂಗ ಮಾಡ್ತಾರ? ಮತ್ತೆ ಅದಕ್ಕೆ 160 ಕೋಟಿ ಲೋನ್ ಕೊಡ್ತಾರೆ. ಇದು ಏನ್ ಕ್ಯಾಲ್ಕುಲೇಷನ್? ಸಾಮಾನ್ಯ ಜನರಿಗೇನೋ ಇದು ಒಂದು ಹಗರಣ ಮತ್ತು ಇದು ವ್ಯವಸ್ಥಿತವಾಗಿ ಬ್ಯಾಂಕನ್ನ ಮುಳುಗಿಸುವಂತದ್ದು ಒಂದು ತಂತ್ರ ತಿಳಿದು ಬರ್ತದೆ.